ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿನಿ. ತುಂಬಾನೇ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಖಂಡಿತ ಇದನ್ನ ಮಿಸ್ ಮಾಡಬೇಡಿ, ಇವತ್ತೇ ಟ್ರೈ ಮಾಡಿ. ಬನ್ನಿ ಇದು ಏನು ಹೇಗೆ ಮಾಡೋದಂತೆಲ್ಲ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ, ಈ ಬಾಳೆ ಎಲೆಯಲ್ಲಿ ಯಾವ ರೀತಿ ಒಂದು ಆರೋಗ್ಯಕರವಾದಂತ ಬ್ರೇಕ್ಫಾಸ್ಟ್ ಬೆಳಿಗ್ಗೆದ್ದು ನಮಗೆ ತಟ್ ಅಂತ ಮಾಡ್ಬೋದಂತ ಹೇಳಿಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮೊದಲು ನಮಗೆ ಇದಕ್ಕೆ ಬಾಳೆ ಎಲೆ ಬೇಕು. ನೋಡಿ, ಇಲ್ಲಿ ನಾನು ಬಾಳೆ ಎಲೆ ಚೆನ್ನಾಗಿ ಬಿಸಿ ಮಾಡಿ ಬಾಡಿಸಿ ತಂದಿದ್ದೀನಿ. ಈ ರೀತಿ ಬಾಡಿಸ್ಬೇಕಿಲ್ಲ ಅಂದ್ರೆ ನಾವು ಯಾವುದೇ ಎಲೆಯಲ್ಲಿ ಫೋಲ್ಡ್ ಮಾಡುವಾಗ ಅದು ಹರಿಬಹುದು. ಅಂದ್ರೆ ಬಾಳೆ ಎಲೆಯನ್ನ ಫೋಲ್ಡ್ ಮಾಡುವಾಗ ಹರಿಬಹುದು. ಒಂದ್ಸಲ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಇದು ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ಫೋಲ್ಡ್ ಮಾಡುವಂತ ಮೆಥಡ್. ಸಣ್ಣ ತುಂಡು ಬಾಳೆ ಎಲೆ ಸಾಕು. ಅದನ್ನ ನೋಡಿ ಈ ರೀತಿ ಫೋಲ್ಡ್ ಮಾಡಿದ್ರೆ ಸಾಕು. ಜಸ್ಟ್ ರೌಂಡ್ ಶೇಪಿಗೆ ಬಂದ್ರೆ ಸಾಕು. ನೋಡಿ ಈ ರೀತಿ ಸಿಲಿಂಡರ್ ಶೇಪಿಗೆ. ಇನ್ನು ಇದಕ್ಕೆ ಈ ಒಂದು ಕಡ್ಡಿ ಅದನ್ನ ಸ್ಟಿಕ್ ಮಾಡಬೇಕು. ನೋಡಿ ಈ ರೀತಿ ಸ್ಟಿಕ್ ಮಾಡಿದ್ರೆ ಆಯ್ತು. ನೋಡಿ ಈ ರೀತಿ ಯಾವುದೇ ಕಡ್ಡಿ ಆದ್ರೂ ಪರವಾಗಿಲ್ಲ. ನೋಡಿ ಈ ರೀತಿ ಮಾಡಿದ್ರೆ ಆಯ್ತು. ಇದೇ ರೀತಿ ನೋಡಿ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಶೇಪಿಗೆ, ಅಂದ್ರೆ ಕರೆಕ್ಟ್ ಸಿಲಿಂಡರ್ ಶೇಪಿಗೆ ತರಬೇಕು. ನೋಡಿ ಈ ರೀತಿ ನಿಲ್ಲುವಾಗ ಅದು ಕರೆಕ್ಟ್ ನಿಲ್ಬೇಕು. ಇನ್ನು ಇದ್ರೆಲ್ಲ ಎಕ್ಸ್ಟ್ರಾ ಸೈಡ್ ಎಲ್ಲ ಇದ್ರೆ ಅದನ್ನ ಕಟ್ ಮಾಡಿ ತೆಗಿಬಹುದು. ನೋಡಿ ಈ ಬದಿಯಲ್ಲೆಲ್ಲ ಸ್ವಲ್ಪ ಇದೆ. ಅದೇ ರೀತಿ ನೋಡಿ ಈ ಭಾಗ ಇಲ್ಲಿ ಇದೆ. ಆಮೇಲೆ ಇಲ್ಲಿ ನಮಗೆ ಇಷ್ಟು ಉದ್ದ ಬೇಡ, ಸ್ವಲ್ಪ ಕಟ್ ಮಾಡಿ ತೆಗಿಬಹುದು. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಆ ರೀತಿ ಸೆಟ್ ಮಾಡಬಹುದು. ನಮಗೆ ಇಷ್ಟು ಸಾಕು. ನೋಡಿ ಈ ರೀತಿ ಎಲ್ಲ ಎಲೆಗಳಲ್ಲಿ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ತರ್ತೀನಿ. ನೋಡಿ ಈ ರೀತಿ. ನೋಡಿ ಪುನಃ ಒಂದು ಇದೇ ರೀತಿ ಮಾಡಿ ತಂದಿದ್ದೀನಿ. ಎಲ್ಲ ಇದು ರೆಡಿ ಮಾಡೋಣ ಇದೇ ರೀತಿ. ಆಮೇಲೆ ನಮ್ಗೆ ಒಂದು ಕಾವಲಿ ಅಥವಾ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ಕೂಡಲೇ ಅದಕ್ಕೊಂದು ಅರ್ಧ ಸ್ಪೂನ್ ತುಪ್ಪ ಹಾಕೊಳ್ಳಿ, ಜಾಸ್ತಿ ಏನು ಬೇಡ. ಆಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ಸಣ್ಣ ಸಣ್ಣ ಪೀಸ್ ಮಾಡ್ಬೇಕು, ತುಂಡು ಮಾಡ್ಬೇಕು. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ತೀನಿ. ಇಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದೆಲ್ಲ ಸೇರಿಸಬಹುದು. ನಾನು ಇಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಮಾತ್ರ ತಗೊಂಡಿರೋದು. ಸಾಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೊಂದು ಬೇರೆ ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ ಈ ರೀತಿ ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಇವಾಗ. ಆಮೇಲೆ ಇದಕ್ಕೆ ನಮ್ಮ ರವೆ ಹಾಕ್ತಾ ಇದ್ದೀನಿ. ಮೊದಲು ಅರ್ಧ ಕಪ್ ಹಾಕೊಂಡಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಯಾಕಂದ್ರೆ ಬಿಸಿ ಆಗಿದೆ. ಪುನಃ ಅರ್ಧ ಕಪ್, ಟೋಟಲ್ 1 ಕಪ್ ರವೆ ತಗೊಂಡಿದ್ದೀನಿ. ಇನ್ನು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ರೋಸ್ಟ್ ಮಾಡ್ಬೇಕು. ನೋಡಿ ಇವಾಗ ಚೆನ್ನಾಗಿ ಇದು ರೋಸ್ಟ್ ಆಗಿದೆ. ಸಾಕು. ಇದನ್ನೊಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ. ನೋಡಿ ಈ ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ಇದು ಇವಾಗ ಬಿಸಿ ಬಿಸಿ ಇದೆ, ಸ್ವಲ್ಪ ಆರ್ಬೇಕು. ಅದಕ್ಕೋಸ್ಕರ ಇದನ್ನೊಂದು ಸೈಡ್ ಅಲ್ಲಿ ಇಟ್ಬಿಡಿ. ನೋಡಿ ಈ ರೀತಿ ಇದೆ. ಆಮೇಲೆ ಒಂದು ಪ್ಲೇಟ್ ಅಲ್ಲಿ ನಾನಿಲ್ಲಿ ಅರ್ಧ ಕಪ್ ತುರ್ದಿಟ್ಕೊಂಡಂತಹ ಬೆಲ್ಲ ಹಾಕಿದ್ದೀನಿ. ಅದೇ ರೀತಿ ಅರ್ಧ ಕಪ್ ತುರ್ದಿಟ್ಕೊಂಡಂತಹ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಹಾಕೊಂಡಿದ್ದೀನಿ. ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಕೈಯ ಉಪಯೋಗಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ಇದಕ್ಕೆ ಏಲಕ್ಕಿ ಹುಡಿ ಎಲ್ಲ ಹಾಕೋಬಹುದು. ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ ಇದು ರೆಡಿ ಆಗಿದೆ. ಮಿಕ್ಸ್ ಸೈಡ್ ಅಲ್ಲಿ ಇಟ್ಬಿಡಿ. ಆಮೇಲೆ ನೋಡಿ ನಮ್ಮ ರವೆ ಕೂಡ ಸ್ವಲ್ಪ ಆರಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮೊದಲು ನಾವು ರೋಸ್ಟ್ ಮಾಡಿಟ್ಟಂತ ರವೆ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲಾ ಕಡೆ ಸಿಗ್ಲಿ. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಆಮೇಲೆ ನೀರು ಸ್ವಲ್ಪ ಸ್ವಲ್ಪ ಇದಕ್ಕೆ ಸೇರಿಸ್ಬೇಕು. ಒಮ್ಮೆಲೆ ಸೇರಿಸಿ ಮಿಕ್ಸ್ ಮಾಡಬಾರ್ದು. ಯಾಕಂದ್ರೆ ರವೆ ನಾವು ಮಿಕ್ಸ್ ಮಾಡಿದ ತರಾನೇ ನೀರು ಹಾಕಿದ ಕೂಡಲೇ ಅದು ಎಳ್ಕೊಳ್ಳುತ್ತೆ. ನಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಹಾಕೋಬೇಕು. ಅಂದ್ರೆ ಇದು ಚೆನ್ನಾಗಿ ನೆನಿಬೇಕು, ಮುದ್ದೆ ಆಗೋದಲ್ಲ. ಅಥವಾ ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ಲ ಆ ತರ ಎಲ್ಲ ನಮಗೆ ಬೇಕಾಗಿರೋದು. ಹಿಟ್ಟು ಕರೆಕ್ಟ್ ಆಗಿ ನೆನಿಬೇಕು ಅಷ್ಟೇ. ಅಂದ್ರೆ ನಾವು ಮಿಕ್ಸ್ ಮಾಡಿ ಉಂಡೆ ಮಾಡುವಾಗ ಉಂಡೆ ಆಗ್ಬೇಕು. ಪುನಃ ಬಿಡುವಾಗ ಅದು ಬೀಳುವ ತರ ಇರಬೇಕು. ತರಿಯಾಗಿ ಬೀಳುವ ತರಾನೇ ಇರಬೇಕು. ಅಂದ್ರೆ ಮೊದ್ಲು ಯಾವ ರೀತಿ ರವೆ ಇದೆಯೋ ಅದೇ ರೀತಿ ಇರಬೇಕು. ನೋಡಿ ನಾನಿವಾಗ ಟೋಟಲ್ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಉಂಡೆ ಮಾಡೋ ರೀತಿ ಇರ್ಬೇಕು. ಆಮೇಲೆ ಇದು ಮಿಕ್ಸ್ ಆದ್ಮೇಲೆ ಉಂಡೆ ಸಿಗ್ಬಾರ್ದು. ಫುಲ್ ಆಗಿ ಬಿಟ್ಟು ಇರ್ಬೇಕು. ಆಮೇಲೆ ಇದಕ್ಕೆ ನಾವು ರೋಸ್ಟ್ ಮಾಡಿಟ್ಟಂತಹ ನಮ್ಮ ಗೋಡಂಬಿ ಮತ್ತು ದ್ರಾಕ್ಷಿನೂ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತೀನಿ. ನೋಡಿ ಈ ರೀತಿ ಇರ್ಬೇಕು. ನೋಡಿ ಎಲ್ಲ ಮಿಕ್ಸ್ ಆಗಿ ಇವಾಗ ರೆಡಿ ಆಗಿದೆ. ನೋಡಿ ಲಾಸ್ಟಿಗೆ ಈ ರೀತಿ ಇರ್ಬೇಕು. ಚೆನ್ನಾಗಿ ನೆಂದಿರ್ಬೇಕು. ಆದ್ರೆ ಈ ರೀತಿ ಬೀಳೋ ತರಾನು ಇರ್ಬೇಕು, ತರಿಯಾಗಿ.
ನೋಡಿ ಸಾಕು, ಇದನ್ನೊಂದು ಸೈಡಲ್ಲಿ ಇಟ್ಬಿಡಿ. ಆಮೇಲೆ ನಾನೊಂದು ಇಡ್ಲಿ ಪಾತ್ರೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಮುಚ್ಚಿ ಇದನ್ನ ಬೇಯಿಸ್ಬೇಕು. ನೋಡಿ ಒಂದು ಬಾಳೆ ಎಲೆ ಕೂಡ ಇಟ್ಕೊಂಡಿದ್ದೀನಿ ಈ ರೀತಿ. ಆಮೇಲೆ ಒಂದು 5 ನಿಮಿಷ ಕುದಿಲಿ ನೀರು. ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಆಮೇಲೆ ನಾವೇನ್ ಮಾಡ್ಬೇಕಂದ್ರೆ ನಾವು ಅವಾಗ ರೆಡಿ ಮಾಡಿಟ್ಟ ಬಾಳೆ ಎಲೆಯ ಒಂದು ಕವರ್ ಇದೆಯಲ್ಲ ಅದನ್ನ ನೋಡಿ ಈ ರೀತಿ ಸೆಟ್ ಮಾಡ್ಬೇಕು. ನಿಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಬಾಳೆ ಎಲೆ ಸೆಟ್ ಮಾಡ್ಬೋದು. ನೀವು ಎಷ್ಟು ರವೆ ಉಪಯೋಗಿಸ್ತೀರೋ ಅದಕ್ಕೆ ಅನುಗುಣವಾಗಿ ಇಲ್ಲಿ ಇದನ್ನು ಕೂಡ ಜಾಸ್ತಿ ಮಾಡ್ಬೋದು. ನೋಡಿ ನಮ್ಮ ಇದು ರವೆ ಮಿಕ್ಸ್ ಕೂಡ ಹಾಗೆ ಮಾಡಿ ಕೂಡಲೇ ಇದನ್ನ ಮಾಡಬೇಕು. ರೆಸ್ಟ್ ಮಾಡಬಾರ್ದು. ರೆಸ್ಟ್ ಮಾಡಿದ್ರೆ ಪುನಃ ಅದು ಎಳ್ಕೊಳ್ಳುತ್ತೆ. ಪುನಃ ರೆಸ್ಟ್ ಮಾಡ್ತೀರಿ ನೀವು ಪುನಃ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕಾದಿತ್ತು. ನೋಡಿ ಈ ಬಾಳೆ ಎಲೆ ಒಳಗಡೆ ನಾನು ಮೊದಲು ನಮ್ಮ ರವೆಯ ಮಿಕ್ಸ್ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಮೊದಲೊಂದು ಅರ್ಧ ಭಾಗದಷ್ಟು ಹಾಕೊಳ್ಳಿ. ಎಲೆಯ ಅರ್ಧ ಭಾಗದಷ್ಟು ಹಾಕೊಳ್ಳಿ. ಎಲ್ಲ 4 ಎಲೆಗಳಿಗೂ ಕೂಡ ಹಾಕ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ಹಾಕ್ತೀನಿ ಮೊದಲು. ನೋಡಿ ಈ ರೀತಿ ಎಲ್ಲ ಕೂಡ ಹಾಕೊಳ್ಳಿ. ನೀರು ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ಇದರ ಒಳಗಡೆ ನಮ್ಮ ಬೆಲ್ಲದ ಮಿಕ್ಸ್ ಇದೆಯಲ್ಲ, ತೆಂಗಿನ ತುರಿ ಮತ್ತು ಬೆಲ್ಲ, ಇದು ಸಿಹಿ ಇಷ್ಟ ಪಡೋರು ಮಾತ್ರ ಹಾಕೊಳ್ಳಿ. ಸಿಹಿ ಇಷ್ಟ ಇಲ್ಲ ಅಂದ್ರೆ ತೆಂಗಿನ ತುರಿ ಮಾತ್ರ ಹಾಕಿದ್ರು ಸಾಕು, ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಸಾಫ್ಟ್ ಆಗಿ. ಸ್ವೀಟ್ ಇಷ್ಟ ಇರೋರಾದ್ರೆ ಇದನ್ನು ಕೂಡ ಹಾಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಅದರ ಮೇಲ್ಗಡೆ ಪುನಃ ನಮ್ಮ ರವೆ ಮಿಕ್ಸ್ ಅನ್ನ ಈ ರೀತಿ ಸೆಟ್ ಮಾಡಬೇಕು. ನೋಡಿ ಈ ರೀತಿ ಎಲ್ಲದಕ್ಕೂ ಇದೇ ರೀತಿ ಸೆಟ್ ಮಾಡಿ ತರ್ತೀನಿ ನಾನು. ನೋಡಿ ರವೆ ಬೆಲ್ಲದ ಮಿಕ್ಸ್ ಆ ರೀತಿ. ಆಮೇಲೆ ಒಂದು ಎಲೆ ಸ್ವಲ್ಪ ಹಾರಿತು, ಆದ ಕಾರಣ 3 ಎಲೆಯಲ್ಲೇ ನಾನು ಇದನ್ನ ಫುಲ್ ಆಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ಆಗಿ ಹಾಕೊಂಡಿದ್ದೀನಿ. ನೋಡಿ ಎಲ್ಲ ಕೂಡ ಹಾಕೊಂಡಿದ್ದೀನಿ ಈ ರೀತಿ. ಇನ್ನಿದನ್ನ ಒಂದು 20 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ 20 ನಿಮಿಷ ಆಗಿದೆ. ನಾವು ಮೊದಲು ಓಪನ್ ಮಾಡ್ತೀನಿ. ನೋಡಿ ಇದು ಚೆನ್ನಾಗಿ ಬೆಂದಿದೆ, ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ. ಸ್ಟವ್ ಆಫ್ ಮಾಡಿದ್ಮೇಲೆ ನಿಧಾನಕ್ಕೆ ಇದು ತೆಗಿಬೇಕು. ಬಿಸಿ ಬಿಸಿ ಇರುತ್ತೆ. ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ತೆಗಿಬೇಕು. ಅಂದ್ರೆ ತಳಭಾಗದಲ್ಲಿ ಏನಿಲ್ಲ ಎಲೆಯದ್ದು. ನೋಡಿ ಈ ರೀತಿ ಅದು ಸೆಟ್ ಆಗಿರುತ್ತೆ, ಮಾತ್ರ ಬೀಳಲ್ಲ. ನೋಡಿ ಈ ರೀತಿ ಎಲ್ಲ ತೆಗಿತಾ ಇದ್ದೀನಿ. ನಮ್ಮ ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ಬಾಳೆ ಎಲೆಯಲ್ಲಿ ರೆಡಿ ಆಗಿದೆ. ಇಲ್ಲಿ ಬಾಳೆ ಎಲೆ ಬೇಕು ಅಂತಾನೆ ಇಲ್ಲ, ನಿಮ್ಗೆ ಇಡ್ಲಿ ತಟ್ಟೆಯಲ್ಲೂ ಇದು ಮಾಡಬಹುದು, ತೊಂದರೆ ಏನಿಲ್ಲ. ಬಾಳೆ ಎಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ, ಹೆಲ್ದಿ ಕೂಡ. ಆದ ಕಾರಣ ನಾನಿಲ್ಲಿ ಬಾಳೆ ಎಲೆ ಉಪಯೋಗಿಸಿ ಮಾಡಿರೋದು. ಅಂದ್ರೆ ಒಮ್ಮೆಲೆ ನಮ್ಗೆ ಮಾಡ್ಬೋದು ಕೂಡ. ಅಂದ್ರೆ ಒಂದು ಬಾಳೆ ಎಲೆಯಲ್ಲಿ ನೋಡಿ ಇಷ್ಟು ಎತ್ತರಲ್ಲಿ, ಇದಕ್ಕಿಂತಲೂ ಬೇಕಿರೋ ಎತ್ತರಕ್ಕೆ ಮಾಡ್ಬೋದು. ಅವಾಗ ಒಮ್ಮೆಲೆ ಆಗುತ್ತೆ ಕೂಡ. ಆ ರೀತಿ ಮಾಡಿರೋದು. ನೋಡಿ ಇಷ್ಟೊಂದು ಸಾಫ್ಟ್ ಆಗಿರುತ್ತೆ. ಅಂದ್ರೆ ಇದು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೇಕು, ಯಾಕಂದ್ರೆ ರವೆ ಅಲ್ವಾ, ಬಿಸಿ ಬಿಸಿಯಾಗಿ ತಿಂದ್ರೆ ಒಳ್ಳೆ ಸಾಫ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಸ್ವೀಟ್ ಇಷ್ಟ ಇಲ್ಲ ಅಂದ್ರೆ ತೆಂಗಿನ ತುರಿ ಮಾತ್ರ ಹಾಕೊಂಡು ತಿನ್ನಿ, ಅದು ಕೂಡ ಸೂಪರ್ ಆಗಿರುತ್ತೆ. ಸಿಹಿ ಇಷ್ಟ ಪಡೋರಾದ್ರೆ ಈ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ. ನೋಡಿ ನೋಡೋದಿಕ್ಕೆ ಯಾವ ರೀತಿ ಇದೆಯೋ ಅದೇ ರೀತಿ ತಿನ್ನೋದಿಕ್ಕೂ ತುಂಬಾನೇ ಚೆನ್ನಾಗಿದೆ. ನಮ್ಗೆ ಬೆಳಿಗ್ಗೆ ಎದ್ದು ತಟ್ಟಂತ ಮಾಡಬಹುದಾದಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಯಾವತ್ತೂ ರವೆಯಲ್ಲಿ ಉಪ್ಪಿಟ್ಟು ಮಾಡೋ ಬದಲು ಈ ರೀತಿ ಎಲ್ಲ ಸ್ವಲ್ಪ ಚೇಂಜ್ ಎಲ್ಲ ಮಾಡಬಹುದು. ನೋಡಿ ನಾನು ಇದನ್ನ ಸರ್ವ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಎರಡು ಕೂಡ ಮಿಕ್ಸ್ ಮಾಡಿಬಿಟ್ಟು ತಿಂದ್ರೆ ಆಯ್ತು. ವಾವ್, ಸೂಪರ್ ಆಗಿರುತ್ತೆ. ನೋಡಿ ಈ ರೀತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಓಕೆ, ಥ್ಯಾಂಕ್ ಯು.